ಇನ್ನು ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿಯವರು ಹೇಳಿಕೆಗಳಿಗೆ ಸೀಮಿತವಾಗಿಟ್ಕೊಂಡು ಈಗ ಹೇಳಿಕೆಗಳನ್ನು ಕೊಡುತ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಡಿನ್ನರ್ ಪೊಲಿಟಿಕ್ಸ್ ಏನಿದೆ ಈ ವಿಚಾರದಲ್ಲಿ ಈಗ ವಾಗ್ದಾಳಿಯನ್ನು ನಡೆಸಿದಾರಂತೆ. ಕಾಂಗ್ರೆಸ್ನಲ್ಲಿ ಆರಂಭದಿಂದಲೂ ಕೂಡ ಒಳಬೇಗುದಿ ಇದೆ. ಡಿಕೆ ಶಿವಕುಮಾರ್ ಸಹನೆಯ ಕಟ್ಟೆ ಯಾವಾಗ ಒಡೆಯುತ್ತೆ ಅನ್ನೋದು ಮುಖ್ಯ. ಸಂಸದ ಬಸವರಾಜ ಬೊಮ್ಮಾಯಿ ಅವರು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಎಷ್ಟೇ ಡಿನ್ನರ್ ಪಾರ್ಟಿ ಮಾಡಿದರೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಅವರ ವಿಶ್ವಾಸ. ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ ಕಿತ್ಕೋತಾರೆ ಅಂತ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯ ಮುಹೂರ್ತದಲ್ಲೇ ಈ ಥರದ ಅಭದ್ರತೆಯ ಅಡಿಪಾಯ ಹಾಕಿದ್ದಾರೆ. ಆದ್ದರಿಂದ ಅದು ಒಳ ಬೇಗುದಿ ನಿರಂತರವಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆ ಕಾಲಕ್ಕೆ ಆಗ್ತಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಇದು ನಿರೀಕ್ಷಿತವಾಗಿರುವಂಥ ಬೆಳವಣಿಗೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹನೆ. ಅವರ ವ್ಯಕ್ತಿತ್ವದ ವ್ಯತಿರಿಕ್ತವಾಗಿ ಅವರ ಸಹನೆಯನ್ನು ಇದರಲ್ಲಿ ತಾಳ್ತಾ ಇದ್ದಾರೆ. ಅದು ಬಹುತೇಕವಾಗಿ ಅವರ ಒಂದು ಮುತ್ಸದ್ದಿತನ ಇರಬಹುದು ಅಥವಾ ಹೈಕಮಾಂಡಿನ ಸೂಚನೆಯೂ ಕೂಡ ಅದರಲ್ಲಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಾನು ಡಿನ್ನರ್ ಪಾಲಿಟಿಕ್ಸು ಒಂದು ಕಡೆ ಮತ್ತು ಜಾತ್ರೆ ಪಾಲಿಟಿಕ್ಸ್ ಅಂತ ಕೂಡ ಹೇಳಬೇಕಾಗುತ್ತೆ. ನಾನು ಸಿದ್ದರಾಮಯ್ಯನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಇವತ್ತು ಇ ಡಿ ಅವರು ಲೋಕಾಯುಕ್ತಕ್ಕೆ ಅವರ ಇಡೀ ಕುಟುಂಬ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದನ್ನು ಇವತ್ತು ಇ ಡಿ ಅವರು ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಆ ಗಾಬರಿಯಲ್ಲಿದ್ದಾರೆ. ಜೊತೆಗೆ ಅವರೇನು ಇ ಡಿ ತನಿಖೆಯಿಂದನೂ ತಪ್ಪಿಸ್ಕೋಬೇಕು, ಮುಖ್ಯಮಂತ್ರಿ ಸ್ಥಾನನ ಉಳಿಸ್ಕೋಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಒತ್ತಡ ತೊಗೊಂಡು ಬಂದು ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ಪ್ರಯತ್ನ ಅವರೊಂದು ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಗಾಬರಿಗೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅವರ ಅನುಯಾಯಿಗಳು ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಒಂದು ಕಡೆ, ಇನ್ನೊಂದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರು ಬೆಂಗಳೂರಲ್ಲಿ ಒಳ್ಳೆಯ ಯೋಜನೆಗಳನ್ನು ಹಾಕಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅವರು ಯೋಚನೆ ಮಾಡ್ದೇನೆ ಇವತ್ತು ಅವರು ಕೇವಲ ಜಾತ್ರೆಗಳ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ